ಇವತ್ತಿನ ದಿನ ನಾವು ಕೂದಲು ಉದುರುವಿಕೆ ಅಥವಾ ಬೋಳು ನೆತ್ತೆ ಅಥವಾ ಏರ್ ಫಾಲ್ ಬಗ್ಗೆ ಮಾತನಾಡೋಣ. ಮೆಂತೆ ಕಾಳುಗಳು ಮನೆಯಲ್ಲಿ ಸಿಗುವಂಥ ಮೆಂತೆ ಕಾಳುಗಳು ಪುಡಿ ಮಾಡಿಕೊಳ್ಳಬೇಕು. ಪುಡಿ ಮಾಡಿದ ನಂತರ ಕೊಬ್ಬರಿ ಎಣ್ಣೆಯಲ್ಲಿ ಚೆನ್ನಾಗಿ ಕಲಸಬೇಕು. ಕಲಸಿದ ನಂತರ ತಲೆಗೆ ಹಚ್ಚಬೇಕು. ನಳ್ಳತ್ತಿ ಅಂತೀವಲ್ಲ ನಾವು, ತಲೆ ಕೂದಲು ರೂಟಿಗೆ ಎಲ್ಲ ಕಡೆ ಅಪ್ಲೈ ಮಾಡಬೇಕು. ಕೂದಲು ಉದುರಲಿ, ಎಲ್ಲೆಲ್ಲಿ ಉದುರುತ್ತೋ ಕೂದಲಲ್ಲಿ ಅಥವಾ ಹೇರ್ ಫಾಲ್ ಆ ಜಾಗಕ್ಕೆ ಹಚ್ಚಿ 20 ನಿಮಿಷ ಬಿಡಬೇಕು. 20 ನಿಮಿಷ ಆದ ನಂತರ ನಾರ್ಮಲ್ ಉಗುರು ಬೆಚ್ಚಗೆ ನೀರು ಅಂತೀವಲ್ಲ ನಾವು, ಭಾಳ ಬಿಸಿ ಇರಬಾರ್ದು. ಉಗುರು ಬೆಚ್ಚಗೆ ನೀರಿಂದ ತಲೆ ತೊಳ್ಕೊಬೇಕು. ತಲೆ ತೊಳ್ಕೊಳಕ್ಕೆ ಏನಂದರೆ ಯಾವುದೇ ರೀತಿ ಕೆಮಿಕಲ್ ಇರೋಂಥ ಶಾಂಪು ಯೂಸ್ ಮಾಡಬಾರ್ದು. ಆಯುರ್ವೇದಿಕ್ಕೆ ಒಂದು ಶಾಂಪು ನಿಮ್ಮ ಮನೆಯಲ್ಲಿ ತಯಾರಿಸ್ಬೋದು. ಇದು ಹೆಂಗೆ ಮೆಂತೆ ಕಾಳಿಂದು ನೀವು ರೆಡಿ ಮಾಡ್ತಿರಲ್ಲ ಮನೆ ಮದ್ದಾಗಿ, ಅದೇ ರೀತಿ ಏನದ ರೀಟಾ ಪೌಡ್ರ್ ಅಂತ ಸಿಗ್ತದೆ. ರೀಟಾ ಕಾಯಿ ಅಥವಾ ರೀಟಾ ಪೌಡ್ರ್ ಅಂತ ಸಿಗ್ತದೆ. ಆ ರೀಟಾ ಪೌಡ್ರ್ ಏನದ ತರಬೇಕು. ಜಾಜಿ ಅಂಗಡಿಯಾಗ ಅಥವಾ ಆಯುರ್ವೇದಿಕ್ ಅಂಗಡಿಯಾಗ ಸಿಗ್ತದೆ. ಆ ರೀಟಾ ಪೌಡ್ರಿಂದ ತಲೆ ಎಲ್ಲ ತೊಳ್ಕೊಂಡ್ರಿಂದ ಎಲ್ಲಷ್ಟು ಅದು ಮೆಂತೆ ಕಾಳುಗಳ ಪುಡಿನೂ ಹೋಗ್ತದೆ. ಆಮೇಲೆ ಡ್ಯಾಂಡ್ರಫ್ ಇದ್ರೂ ಕ್ಲಿಯರ್ ಆಗ್ತದೆ, ಕೂದಲು ಉದುರೋದು ಕಮ್ಮಿ ಆಗ್ತವೆ. ಆಮೇಲೆ ಅದೇ ರೀತಿ ಬಿಳಿ ಕೂದಲು ಹೊಂಟಿದ್ವು ಅಥವಾ ಬ್ರೌನಿಷ್ ಕೂದಲು ಹೊಂಟಿವು ಅಂದ್ರೆ ಅವನು ಕೂಡ ಕಪ್ಪಾಗಿ ಕನ್ವರ್ಟ್ ಆಗ್ತಾವೆ. ಅದಲ್ಲದೆ ಊಟಕ್ಕೆ ಏನದ, ನೀವು ಪ್ರತಿದಿನ 1 ಲೋಟ ಕ್ಯಾರೆಟ್ ಜ್ಯೂಸ್ ಅಂತೀವಲ್ಲ ನಾವು, ಆ ಕ್ಯಾರೆಟ್ ಜ್ಯೂಸು ಅಥವಾ ಗಜ್ಜರಿ ಜ್ಯೂಸನ್ನು ಮಾಡಿಕೊಂಡು ಕುಡಿಯೋದ್ರಿಂದ ಕೂಡ ಕೂದಲು ಕ್ರಮೇಣವಾಗಿ ಬಿಳಿ ಕೂದಲು ಕಮ್ಮಿ ಆಗ್ತವೆ. ಆಮೇಲೆ ಕೂದಲು ಬೆಳೆಯೋದು ಕೂಡ ಹೆಚ್ಚಾಗ್ತದೆ. ನಮಸ್ಕಾರ ವೀಕ್ಷಕರೇ. ನಂಬರ್ ಬಂದು 8296525555. ಹಾಗೆ ಅಡ್ರೆಸ್ ಬಂದುಬಿಟ್ಟು ಶರಣಬಸವೇಶ್ವರ ಟೆಂಪಲ್ ಹತ್ರ, ಗೋ ಹೋಟೆಲ್, ಸುಭಾಷ್ ಚೌಕ್, ಬ್ರಹ್ಮಪುರ್, ಕಲಬುರ್ಗಿ, ಬಸವ ಆಸ್ಪತ್ರೆ ಅಂತ.